ನವನಗರದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಭಗತ್ ಸಿಂಗ್ ಮೂರ್ತಿ ಪ್ರತಿಷ್ಠಾನ. ಧಾರವಾಡ ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಮತ್ತು ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್ ಹುತಾತ್ಮ ದಿನವಾದ ಸೋಮವಾರದಂದು ಧಾರವಾಡದ ನವನಗರದಲ್ಲಿ ಭಗತ್ ಸಿಂಗ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ನವನಗರದ ಭಗತ್ ಸಿಂಗ್ ಯುವಕ ಮಂಡಳಿ ಹಾಗೂ ಶ್ರೀಧರ್ ಸಿಂಗ್ ಸಾಂಗ್ಲಿಕರ್ ಅವರ ನೇತೃತ್ವದಲ್ಲಿ ನಗರದ ಐಟಿಬಿಟಿ ವೃತ್ತದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಿದ್ದು, ಕ್ಷೇತ್ರದ ಶಾಸಕ ಹಾಗೂ ವಿಧಾನಸಭೆಯ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದವರು ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅನಾವರಣ ಮಾಡಿದರು. ಮೂರ್ತಿ ಅನಾವರಣ ಬಳಿಕ ವೇದಿಕೆಯಲ್ಲಿ ಮಾತನಾಡಿದ ಅರವಿಂದ್ ಬೆಲ್ಲದವರು, ದೇಶಪ್ರೇಮಿ, ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಹಾಗೂ ಅಪ್ಪಟ ದೇಶಭಕ್ತ. ಇಂದು ಹುತಾತ್ಮ ದಿನ. ಅವರ ಹೋರಾಟದ ದಾರಿಯನ್ನ ಎಲ್ಲರೂ ತಿಳಿದುಕೊಳ್ಳಬೇಕು. ದೇಶಪ್ರೇಮ ಎಂದರೇನು ಎಂಬುದಕ್ಕೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರ ಬಗ್ಗೆ ಈಗಿನ ಪೀಳಿಗೆ ತಿಳಿದುಕೊಳ್ಳಬೇಕು ಎಂದು ಕರೆ ನೀಡಿದರು. ಇದೇ ವೇಳೆಗೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯೆ ಸುನೀತಾ ಮಾಳದವದಕರ್, ಹಿರಿಯರಾದ ಮಲ್ಲಿಕಾರ್ಜುನ್, ಮಂಜುನಾಥ್ ಹೆಬಸೂರು ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಸಂತೋಷ್ ಮೇದಾರ್, ಧಾರವಾಡ, ಪ್ರಜಾಪವರ್ ಟಿವಿ. ಮಾಡಿದ್ದಾರೆ. ಹಂಗಾಗಿ ನಾ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರ ಜೊತೆ ಪೂರ್ವಕವಾಗಿ ಅವರೆಲ್ಲ ಮಿತ್ರ ಬಂದ ಅವರೆಲ್ಲ ಫ್ರೆಂಡ್ಸು ಅವರೆಲ್ಲರೂ ಅವ್ರ ಸಾಥಿಯಾಗಿ ನಿಂತ ಆ ಕೆಲಸಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಈ ಉತ್ತಮ ಕೆಲಸ ಮಾಡಿದಂತ ಅವರೆಲ್ಲ ಮಿತ್ರರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಮ್ಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ಕೆ ಪ್ರೇರೇಪಣೆ ಕೊಡಾಕ ತಾವು ಎಲ್ಲರೂ ಇಲ್ಲೇ ನವನಗರದ ನಿವಾಸಿಗಳು ಬಂದಿರಿ. ನಿಮಗೂ ಎಲ್ಲರಿಗೂ ನಾವು ವಂದನೆಗಳನ್ನ ಹೇಳ್ತೇನೆ. ಈ ಸಂದರ್ಭದಲ್ಲಿ ಅವರು ಯಾವ ರೀತಿ ನಮ್ಮ ಪ್ರಾಣ ತ್ಯಾಗ ಮಾಡಿ ನಮ್ಗೇನು ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ ಭಗತ್ ಸಿಂಗ್, ರಾಜ್ಗುರು ಮತ್ತು ಉಳಿದೆಲ್ಲ ಕ್ರಾಂತಿಕಾರಿಗಳು, ಅವ್ರ ಮಾರ್ಗ, ಅವ್ರ ಚಿಂತನೆ, ಅವ್ರ ಕನಸು ಏನಿತ್ತು ಆ ಕನಸಿನ ಭಾರತ ನಿರ್ಮಾಣ ಮಾಡುವಂತ ಸಮಯ ಈಗ ಬಂದೈತಿ. ಆ ಸ್ವಾಭಿಮಾನಿ ರಾಷ್ಟ್ರವನ್ನು ನಾವು ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ ಏನಂತ ಹೇಳಿದ್ರೆ, ವೀರಭದ್ರೇಶ್ವರ ಸ್ಕೇಟಿಂಗ್ ಕ್ಲಾಸ್ ನವನಗರ ಈ ಒಂದು ಕಾರ್ಯಕ್ರಮದ ಜೊತೆನೆ ಅದು ಒಂದು ಉದ್ಘಾಟನೆ ಅರವಿಂದ್ ಬೆಲ್ಲ ಸಾಹೇಬರು ಮಾಡ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬರೀ ವೇದಿಕೆ ಮೇಲೆ ಎಲ್ಲ ಎದ್ದಿಂದ್ರಿ ಈ ಒಂದು ವೀರಭದ್ರೇಶ್ವರ ಸ್ಕೇಟಿಂಗ್ ಕ್ಲಾಸ್ ನವನಗರ ಅಂತ ಹೇಳಿ